ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿ ಬಾಸ್. ಏನೋ ಬೈರ, ದುಡ್ಡು ನೋಡಿದ ತಕ್ಷಣ ಮನಸ್ಸು ಚಂಚಲ ಆಗಿದ್ಯಾ? ದುಡ್ಡನ್ನ ಯಾವ ಜಾಗದಿಂದ ತಗೊಂಡ್ಯೋ ಅದೇ ಜಾಗದಲ್ಲಿ ವಾಪಸ್ ಇಡು. ಬಾಸ್, ನಾನಿಲ್ಲಿ 500 ರೂಪಾಯಿ ಎತ್ತಿದ್ದು ನಿಮಗೆ ಹೇಗೆ ಗೊತ್ತಾಯ್ತು ಬಾಸ್? ಎಲ್ಲ ಕಡೆ ನನ್ನ ಕಡೆಯವರಿದ್ದಾರೆ. ನೀನು ಅಲ್ಲಿ ತಗೊಳ್ಳೋ ಒಂದೊಂದು ಹೆಜ್ಜೆನೂ ನನಗೆ ಮೆಸೇಜ್ ಬರುತ್ತೆ. ಆಫೀಸು ಮತ್ತೆ ಫ್ಯಾಕ್ಟ್ರಿ ಈಗ್ಲೂ ಕೂಡ ನನ್ನ ಕಂಟ್ರೋಲ್ನಲ್ಲೇ ಇದೆ. ಅಲ್ಲ, ಇಲ್ಲಿ CCTV ಕ್ಯಾಮ್ರಾ ಇಲ್ಲ, ಆದ್ರೂ ಇವ್ರು ಹೆಂಗ್ ಅಬ್ಸರ್ವ್ ಮಾಡ್ತಾರೆ? ಒಂದೇ ಒಂದು 500 ರೂಪಾಯಿ ನೋಟ್ ಇದ್ದಿದ್ದು ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಆದ್ರೆ ನೀನು ಕೂತಿರೋ ಚೇರ್ ಇದೆಯಲ್ಲ, ಅದರಲ್ಲಿ ಒಬ್ಬ ಮಹಾನುಭಾವ ಕೂತಿದ್ದ. ಆ ಚೇರಲ್ಲೇ ನೀನ್ ಕೂತಿರೋದು. ಸಾರಿ ಬಾಸ್, ದುಡ್ಡು ನೋಡಿದ ತಕ್ಷಣ ಎಂಥವ್ರಿಗೆ ಆಗ್ಲಿ ಆಸೆ ಬರೋದು ಸಹಜ ಅಲ್ವಾ? ನಿನ್ನ ಕಂತ್ರಿ ಬುದ್ಧಿನ ಸೈಡ್ಗಿಟ್ಟು ಸ್ವಲ್ಪ ಒಳ್ಳೆ ಒಂಥರ ನಾಟಕ ಮಾಡೋದನ್ ಕಲಿ. ಕಷ್ಟ ಆದ್ರೂ ಪರವಾಗಿಲ್ಲ. ಆಯ್ತು ಬಾಸ್, ಹಾಗೆ ಮಾಡ್ತೀನಿ. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋ, ನಾನಿಲ್ಲಿ ನಿನಗೋಸ್ಕರ ಮೂಟೆ ಮೂಟೆ ದುಡ್ಡು ರೆಡಿ ಮಾಡಿಟ್ಟಿದ್ದೀನಿ. ಆದ್ರೆ ನೀನು ಚಿಲ್ಲರೆ ಕಾಸಿಗೆ ಕೈ ಹಾಕಿ ಕೆಲಸನೆಲ್ಲ ಹಾಳು ಮಾಡ್ಕೋಬೇಡ. ಆಯ್ತು ಬಾಸ್, ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ದುಡ್ಡನ್ನ ನಾನು ಮುಟ್ಟೋದೇ ಇಲ್ಲ.